ಫ್ರೆಂಡ್ಸ್, ಈ ದಿನ ನಾನು ಒಂದು ಸ್ಪೆಷಲ್ ಆಗಿರೋ ಜಾಮೂನ್ ಮಾಡೋದು ತೋರಿಸ್ತಿದ್ದೀನಿ ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನ ಮಾಡೋದಕ್ಕೂ ಮೊದಲು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಲೋಟ ಸಕ್ಕರೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಪಾಕ ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಈಗ ಇದು ಗೆಣಸನ್ನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊತೀನಿ. ಗೆಣಸಿನಿಂದ ಮಾಡ್ತಾ ಇದ್ದೀನಿ ನಾನು ಇವತ್ತು ಜಾಮೂನ್ನ. ಈಗ ಇದನ್ನ ಸ್ಮ್ಯಾಶ್ ಮಾಡಬೇಕು. ಈಗ ಇದು ನಾನು ಸ್ವೀಟ್ ಪೊಟೊಟೊಯಿಂದ ಜಾಮೂನ್ ಮಾಡೋದು ಸ್ಪೆಷಲ್ ಆಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ತೀನಿ. ಒಂದು 3 ರಿಂದ 4 ಸ್ಪೂನ್ ಹಾಕ್ತೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಇನ್ನೊಂದು ಸ್ಪೂನ್ನಷ್ಟು, 1 ರಿಂದ 1.5 ಸ್ಪೂನ್ನಷ್ಟು. ಒಂದು 6 ಸ್ಪೂನ್ ಇಡಿಸುತ್ತೆ 2 ಸ್ವೀಟ್ ಪೊಟೊಟೊಗೆ, 2 ಸ್ವೀಟ್ ಗೆಣಸಿಗೆ. ಈಗ ಹಾಕಿದೆ. ಇದನ್ನ ಬೈಂಡಿಂಗ್ ರೆಡಿ ಮಾಡ್ಕೋತೀನಿ. ಬೈಂಡಿಂಗ್ ಆಗಿದೆ. ಈಗ ಉಂಡೆ ರೆಡಿ ಮಾಡ್ಕೋತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ, ಅಂಟಾಗಿರುತ್ತೆ. ಎಷ್ಟು ಚೆನ್ನಾಗಿ ಬೈಂಡಿಂಗ್ ಆಗಿ ಚೆನ್ನಾಗಿ ಡೋ ಥರ ಆಗಿದೆ. ಜಾಮೂನಿಗೆ ಪಾಕ ರೆಡಿ ಆಗಿದೆ. ಅಂಟು ಥರ ಬಂದಿದೆ. ಇದು ಪಾಕ ಬರಬಾರ್ದು, ಎಳೆ ಪಾಕ. ಸಕ್ಕರೆ ಅಂಟು ಆಗೋ ಥರ ಇದ್ದರೆ ಸಾಕು. ಈಗ ಇದನ್ನು ತೆಗಿತೀನಿ. ಎಣ್ಣೆ ಕಾಯಕ್ಕೋಸ್ಕರ ಇಡ್ತಾ ಇದ್ದೀನಿ. ಈಗ ನಾನು ರೌಂಡಾಗಿ ಉಂಡೆಗಳ ಥರ ಮಾಡ್ತೀನಿ, ಜಾಮೂನ್ ಥರ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ, ನಾನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದು ಕರಿತಾ ಇದ್ದೀನಿ. ಇದನ್ನು ಜಾಸ್ತಿ ಸ್ಪೂನಿಂದ ಇದನ್ನು ಮಾಡಬಾರ್ದು. ಇದನ್ನು ಇದರಿಂದನೇ, ಕೈಯಿಂದನೇ ಹಿಂಗೆ ಇದರಲ್ಲಿ ಮಾಡಬೇಕು. ಯಾಕೆಂದರೆ ಸ್ಪೂನ್ ಇಟ್ಟರೆ ಸ್ವೀಟ್ ಪೊಟೊಟೊ ಎಲ್ಲ ಸಾಫ್ಟಾಗಿರುತ್ತೆ. ಆಮೇಲೆ ಮಿಲ್ಕ್ ಪೌಡ್ರ್ ಹಾಕಿರೋದ್ರಿಂದ ಈಗಲೇ ಕಡಿಮೆ ಮಾಡಬೇಕು ಅದನ್ನು ಉರಿಯಲ್ಲಿ. ಈಗ ಇದು ಫ್ರೆಂಡ್ಸ್ ಕೆಂಪಗೆ ಆಗಿದ್ದಾವೆ. ಜಾಮೂನ್ ರೆಡಿ ಆಗಿದೆ. ಇದು ಪಾಕಕ್ಕೆ ಹಾಕ್ತೀನಿ, ಪ್ಲೇಟಿಗೆ ತೆಗೆದ್ಬಿಟ್ಟು. ಪಾಕ ರೆಡಿ ಇದೆ ಫ್ರೆಂಡ್ಸ್. ಇದಕ್ಕೆ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ, ಬೇಗ ಪಾಕ ಹೀರ್ಕೊಳ್ಳುತ್ತೆ. ನೀವು ಇದಕ್ಕೆ ಏಲಕ್ಕಿ ಪುಡಿ, ಕೇಸರಿ ಎಲ್ಲ ಹಾಕ್ಕೋಬೋದು ಫ್ರೆಂಡ್ಸ್ ಪಾಕಕ್ಕೆ. ನಾನೀಗಿದು ಸಡನ್ನಾಗಿ ಮಾಡ್ತಿರೋದ್ರಿಂದ ಇದನ್ನು ಹಾಗೆ ಪಾಕದಲ್ಲಿ ರೆಡಿಯಾಗಿ ಒಂದು 5 ಮಿನಿಟ್ಸು ಮುಚ್ಚಿಡಬೇಕು ಫ್ರೆಂಡ್ಸ್ ಇದನ್ನು. ಈಗ ಜಾಮೂನ್ ರೆಡಿ ಆಗಿದೆ, ಸ್ವೀಟ್ ಪೊಟೊಟೊ ಜಾಮೂನು. ಸ್ವಲ್ಪ ತೆಗೆದ್ಬಿಟ್ಟು ತೋರಿಸ್ತೀನಿ. ಇನ್ನೂ ಬಿಸಿ ಇರೋದ್ರಿಂದ ಆರಿದ್ಮೇಲೆ ಇನ್ನೂ ಚೆನ್ನಾಗಾಗತ್ತೆ. ಇನ್ನೊಂದು 2 ನಿಮಿಷ ಹೇರ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.